ಲೋಕಸಭೆ ನಂತರ ಇದೀಗ ರಾಜ್ಯ ಮತ್ತೊಂದು ಚುನಾವಣೆಗೆ ಸಜ್ಜಾಗಿದೆ. ಪರಿಷತ್ನ 6 ಸ್ಥಾನಗಳಿಗೆ ಜೂನ್ 3ರಂದು ಮತದಾನ ನಡೆಯಲಿದೆ. 6ರಲ್ಲಿ 5 ಸ್ಥಾನ ಬಾಚಿದ ಬಿಜೆಪಿ 1 ಸ್ಥಾನವನ್ನ ದಳಕ್ಕೆ ಬಿಟ್ಟಿದೆ. ಕರಾವಳಿ ಮಲೆನಾಡು ಎಂಬ ಸಂಪ್ರದಾಯ ಮುರಿದ ಬಿಜೆಪಿ ವಿರುದ್ಧ ಸ್ವಪಕ್ಷದ ನಾಯಕರೇ ತಿರುಗಿ ಬಿದ್ದಿದ್ದಾರೆ. ಇತ್ತ ಕೈಪಡೆ ಪರಿಷತ್ನಲ್ಲಿ ಬಹುಮತಕ್ಕಾಗಿ ಶ್ರಮ ಹಾಕ್ತಿದೆ. ಲೋಕಸಭೆ ಎಲೆಕ್ಷನ್ ಮುಗಿದು ಒಂದೇ ವಾರದ ಬಳಿಕ ಪರಿಷತ್ ಫೈಟ್ ಶುರುವಾಗಿದೆ. 6 ಸ್ಥಾನಗಳಿಗೆ ನಡೀತಾ ಇರೋ ಚುನಾವಣೆ ಇದಾಗಿದ್ದು, ದಕ್ಷಿಣ ಶಿಕ್ಷಕರ ಕ್ಷೇತ್ರ, ನೈಋತ್ಯ ಶಿಕ್ಷಕರ ಕ್ಷೇತ್ರ ತಮಗೇ ಸಿಗಲಿದೆ ಎನ್ನುವ ನಿರೀಕ್ಷೆಯಲ್ಲಿದ್ದಂಥ ಜೆಡಿಎಸ್ ಆಘಾತಕ್ಕೊಳಗಾಗಿ ಈಗ ಮತ್ತೆ ನಿರಾಳತೆಗೆ ಜಾರಿದೆ. ಪಾಲಿಗೆ ಬಂದಿದ್ದು ಪಂಚಾಮೃತ ಸ್ವೀಕಾರಕ್ಕೆ ತೆನೆ ಅಸಮ್ಮತಿ. 4+2 ಫಾರ್ಮುಲಾಗೆ ಪಟ್ಟು ಹಿಡಿದು ಕೂತ ಜೆಡಿಎಸ್. ಅಂದ್ಹಾಗೆ ಕಳಂಕ ಮೆತ್ತಿಕೊಂಡ ತೆನೆ ಮೈತ್ರಿ ಧರ್ಮ ಪಾಲನೆಗೆ ಚೌಕಾಸಿ ಮಾಡುವ ಸ್ಥಿತಿಯಲ್ಲಿಲ್ಲ. ನಿತ್ರಾಣದಲ್ಲಿರುವ ದಳದ ಮೇಲೆ ಒತ್ತಡದ ಸೀಟ್ ಬಾಂಬ್ ಅನ್ನ ಬಿಜೆಪಿ ಎಸ್ತಿದೆ. ದೋಸ್ತಿ ಜೊತೆ ಮಾತು ಕೇಳದೆ ಬಿಜೆಪಿ 6ರಲ್ಲಿ 5 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ನೈಋತ್ಯ ಶಿಕ್ಷಕರ ಕ್ಷೇತ್ರ ದಳಕ್ಕೆ ಬಿಟ್ಟುಕೊಟ್ಟ ಬಿಜೆಪಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ನೆಲೆಯೂರೋಕೆ ಯತ್ನಿಸಿದೆ. ಆದರೆ ಗೌಡರ ನಿವಾಸದಲ್ಲಿ ದಳದ ಸಭೆ ಬೆನ್ನಲ್ಲೇ ತನ್ನ ಅಭ್ಯರ್ಥಿ ನಿಂಗರಾಜು ಹೆಸರಿಗೆ ಬಿಜೆಪಿ ತಡೆಯನ್ನ ನೀಡಿದೆ. ನೈಋತ್ಯದ 2 ಸ್ಥಾನ ಮಲೆನಾಡಿಗೆ ಒಪ್ಪಿಸಿದ ದೋಸ್ತಿ. ಇನ್ನು ಬಿಜೆಪಿ ಈ ಬಾರಿ ಅಚ್ಚರಿಯ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ನೈಋತ್ಯದ 2 ಸ್ಥಾನಗಳಲ್ಲಿ ಒಂದನ್ನ ಮಲೆನಾಡಿಗೆ ಮತ್ತೊಂದನ್ನ ಕರಾವಳಿಗೆ ಹಂಚ್ತಾ ಇದ್ದ ಬಿಜೆಪಿ ತನ್ನ ಪಾಲಿನ ನೈಋತ್ಯ ಶಿಕ್ಷಕರ ಕ್ಷೇತ್ರವನ್ನ ಈ ಬಾರಿ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಇನ್ನು ಜೆಡಿಎಸ್ ಕೂಡ ತನ್ನ ಪಾಲಿನ ನೈಋತ್ಯ ಪದವೀಧರ ಕ್ಷೇತ್ರವನ್ನ ಕಮಲಕ್ಕೆ ಒಪ್ಪಿಸಿದೆ. ಅತ್ತ ದಳದ ಅಭ್ಯರ್ಥಿಯೂ ಮಲೆನಾಡು, ಬಿಜೆಪಿ ಅಭ್ಯರ್ಥಿಯೂ ಕೂಡ ಮಲೆನಾಡಿಗೆ ಮೀಸಲಿಟ್ಟಿರುವುದು ಕರಾವಳಿ ಭಾಗದ ರಘುಪತಿ ಭಟ್ಟರನ್ನ ಕೆರಳಿಸಿದೆ. ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಜೆಡಿಎಸ್ನ ಚಿಕ್ಕಮಗಳೂರು ಅಭ್ಯರ್ಥಿಗೆ ನೀಡಲಾಗಿದೆ. ಪದವೀಧರ ಕ್ಷೇತ್ರದ ಟಿಕೆಟ್ ಅನ್ನ ಶಿವಮೊಗ್ಗದ ಅಭ್ಯರ್ಥಿಗೆ ನೀಡಲಾಗಿದೆ. ಬಿಜೆಪಿಯ ಈ ನಿಲುವಿನಿಂದ ವಿಚಲಿತನಾಗಿದ್ದೇನೆ. ಈಗ ಕರಾವಳಿ ಭಾಗಕ್ಕೆ ನೀಡ್ತಾ ಇದ್ದ ಶಿಕ್ಷಕರ ಕ್ಷೇತ್ರ ನೀಡದೆ ಅನ್ಯಾಯಕ್ಕೆ ನ್ಯಾಯ ಕೊಡೋರು ಯಾರು? ದಳದ ಸೈಲೆಂಟ್ ಸಿಟ್ಟು ಸ್ವಪಕ್ಷದ ನಾಯಕರ ಅಸಮಾಧಾನಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿತು. ಇದೆಲ್ಲವೂ ಹೈಕಮಾಂಡ್ ತೀರ್ಮಾನ ಅನ್ನುವ ಮಾತನ್ನ ವಿಧಾನ ಪರಿಷತ್ಗೆ 3 ಜನ ಅಭ್ಯರ್ಥಿಯನ್ನ ಪಟ್ಟಿಯನ್ನ ಕಳಿಸಕ್ಕೆ ಕೇಂದ್ರ ನಾಯಕ ಹೇಳಿದ್ರು. ಅದೇ ಪ್ರಕಾರ ನಾವು ಕಳಿಸಿದ್ದೀರಿ. ಸೊ ಅವರು ಅಲ್ಟಿಮೇಟ್ ಆಗಿ ಅವರ ಇನ್ಫಾರ್ಮೇಶನ್ಸ್ ಏನಿದೆ ಬೇರೆ ಬೇರೆ ಸಂಘಟನೆಗಳ ಜೊತೆ ಬೇರೆ ಬೇರೆ ಮಾಹಿತಿಯನ್ನು ತೆಗೆದುಕೊಂಡು ಅನೌನ್ಸ್ ಮಾಡಿದ್ದಾರೆ. ಇದರಲ್ಲಿ ನನಗನ್ಸುತ್ತೆ ರಾಜ್ಯದ್ದೇನು ಪಾಲಿಲ್ಲ. ಇದರಲ್ಲಿ ಎಲ್ಲದ ಕೇಂದ್ರ ನಾಯಕರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅವರು ಕೂಡ ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನೋ ವಿಶ್ವಾಸ ನನಗಿದೆ. ಮರಿತಿಬ್ಬೇಗೌಡರಿಗೆ ಟಿಕೆಟ್ ನೀಡಿ ರಣಸಂದಾಯ. ಇತ್ತ ಕಾಂಗ್ರೆಸ್ ಮಾತ್ರ ಎಲ್ಲವನ್ನೂ ಕೂಲ್ ಆಗಿ ನಿಭಾಯಿಸಿದೆ. ದಳದಿಂದ ವಲಸೆ ಬಂದು ಮಂಡ್ಯದಲ್ಲಿ ಹಸ್ತದ ಪರ ಅವಿರತ ಶ್ರಮಿಸಿದ ಮರಿತಿಬ್ಬೇಗೌಡರಿಗೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ನೀಡಿ ರಣಸಂದಾಯ ಮಾಡಿದೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಡಿಟಿ ಶ್ರೀನಿವಾಸ್, ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ರಾಮೋಜಿ ಗೌಡಗೆ ಕೆಪಿಸಿಸಿ ಸಾರಥಿ ಡಿ-ಫಾರ್ಮ್ ನೀಡಿದ್ದಾರೆ. ಇನ್ನು ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಕೆಕೆ ಮಂಜುನಾಥ್, ಈಶಾನ್ಯ ಪದವೀಧರರಿಂದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಆಯನೂರು ಮಂಜುನಾಥ್ರನ್ನ ಕಣಕ್ಕಿಳಿಸ್ತಾ ಇದೆ. ಪರಿಷತ್ನಲ್ಲಿ ಬಲ ಹೆಚ್ಚಿಸಿಕೊಳ್ಳೋಕೆ ಕಾಂಗ್ರೆಸ್ಗೆ ಈ ಎಲೆಕ್ಷನ್ ಅತ್ಯಮೂಲ್ಯ. ಹೀಗಾಗಿ ಸಿಎಂ ಮತ್ತು ಡಿಸಿಎಂ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜೂನ್ 3ಕ್ಕೆ ಎಲೆಕ್ಷನ್ ನಡೆಯಲಿದ್ದು 6ಕ್ಕೆ ಫಲಿತಾಂಶ ಪ್ರಕಟವಾಗಲಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.